ಸ್ನೇಹಿತರೆ, ಕೇರಳದಲ್ಲಿ ನಡೀತಾ ಇದ್ದ ಮುಖ್ಯಮಂತ್ರಿ ಯಾರು ಅನ್ನೋ ಮಹಾ ನಾಟಕಕ್ಕೆ ತೆರೆ ಬಿದ್ದಿದೆ. ಕೇರಳದ ಹೊಸ ಸಿಎಂ ಆಗಿ ವಿ.ಡಿ. ಸತೀಸನ್ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 2 ವಾರಗಳಿಂದ ಇದು ದೊಡ್ಡ ತಲೆನೋವಾಗಿತ್ತು. ಗೆದ್ದ ಖುಷಿ ಆಚರಿಸೋದು ಬಿಟ್ಟು ಸಿಎಂ ಕುರ್ಚಿಗಾಗಿ ದೊಡ್ಡ ಯುದ್ಧ ನಡೀತಾ ಇತ್ತು. ಒಂದ್ ಕಡೆ ಹೈಕಮಾಂಡ್ ಫೇವರೇಟ್ ಕೆ.ಸಿ. ವೇಣುಗೋಪಾಲ್ ಇದ್ರೆ, ಇನ್ನೊಂದ್ ಕಡೆ ಕೇರಳದ ಪ್ರಭಾವಿ ನಾಯಕ ವಿ.ಡಿ. ಸತೀಸನ್ ಇದ್ರು. ದಿಲ್ಲಿಯಿಂದ ತಿರುವನಂತಪುರಂವರೆಗೂ ಇವರ ಕುರ್ಚಿ ಕಿತ್ತಾಟ ಸದ್ದು ಮಾಡ್ತಾ ಇತ್ತು. ಕಡೆಗೆ ಅಲ್ಲಿನ ಬಣ ರಾಜಕೀಯ ಎಷ್ಟು ಸ್ಫೋಟಗಳಿತು ಅಂದ್ರೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿಗೆ ಓಪನ್ ಆಗಿ ಬೆದರಿಕೆ ಹಾಕೋ ಲೆವೆಲ್ಗೆ ಹೋಯ್ತು. ಈಗ ಫೈನಲಿ ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಅಳೆದು ತೂಗಿ ವಿ.ಡಿ. ಸತೀಸನ್ ಅವರನ್ನ ಕೇರಳದ ಹೊಸ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ಕೇರಳದ ಈ ಹೊಸ ಸಿಎಂ ಯಾರು? ಶಾಸಕರ ಫುಲ್ ಸಪೋರ್ಟ್ ಇದ್ರೂ ಕೂಡ ವೇಣುಗೋಪಾಲ್ಗೆ ಚಾನ್ಸ್ ಕೈ ತಪ್ಪಿದ್ಯಾಕೆ? ರಾಹುಲ್ ಗಾಂಧಿ ಇಚ್ಛೆಗೆ ವಿರುದ್ಧವಾಗಿ ಅಲ್ಲೇನು ನಡೀತು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರೋದು ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ವೇಣುಗೋಪಾಲ್ ವರ್ಸಸ್ ಸತೀಸನ್. ನಿಮಗೆಲ್ಲ ಗೊತ್ತಿರಬಹುದು, ಮೇ 4ನೇ ತಾರೀಕು ದೇಶದ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಷನ್ ರಿಸಲ್ಟ್ ಬಂತು. ಬೇರೆ ಎಲ್ಲಾ ಕಡೆ ಸರ್ಕಾರಗಳು ರಚನೆ ಆದವು, ಆದರೆ ಕೇರಳದಲ್ಲಿ ಆಗ್ಲಿಲ್ಲ. ಅಲ್ಲಿ ಕಮ್ಯುನಿಸ್ಟರನ್ನ ಸೋಲಿಸಿ ಕಾಂಗ್ರೆಸ್ ಗೆಲುವನ್ನೇನೋ ದಾಖಲಿಸಿತು. ಅದು ಸಾಮಾನ್ಯ ಗೆಲುವಲ್ಲ. 140 ಸೀಟುಗಳ ಪೈಕಿ ಕಾಂಗ್ರೆಸ್ ಕೂಟಕ್ಕೆ 102 ಸೀಟು ಬಂತು. UDFಗೆ ಭಾರಿ ಮೆಜಾರಿಟಿ. ಆದರೆ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ 3 ಹೆಸರುಗಳು ಕೇಳಿ ಬಂದವು. ಒಂದು AICC ಮಟ್ಟದಲ್ಲಿ ಪವರ್ಫುಲ್ ಆಗಿರೋ ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿಯ ಹಿಂಬಾಲಕ. ಎರಡನೇದು ವಿಪಕ್ಷ ನಾಯಕರಾಗಿದ್ದ ವಿ.ಡಿ. ಸತೀಸನ್, ರಾಜ್ಯ ಮಟ್ಟದಲ್ಲಿ ಸ್ಟ್ರಾಂಗ್. ಇನ್ನೊಂದು ರಮೇಶ್ ಚೆನ್ನಿತ್ತಾಲ, ಇವರು ಕೂಡ ಸ್ಟೇಟ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಲೀಡರೇ. ಹಾಗೆ ನೋಡಿದ್ರೆ ಸಿಎಂ ಆಗೋಕೆ ಬೇಕಾಗಿದ್ದ ಮ್ಯಾಜಿಕ್ ನಂಬರ್ಸ್ ಕೆ.ಸಿ. ವೇಣುಗೋಪಾಲ್ ಕಡೆ ಇತ್ತು. ಪಾರ್ಟಿ ಒಳಗಡೆ ಮೇ 8ನೇ ತಾರೀಕು ನಡೆದ 1-to-1 ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ 63 ಶಾಸಕರ ಪೈಕಿ 47ಕ್ಕೂ ಅಧಿಕ ಶಾಸಕರು ನಮಗೆ ವೇಣುಗೋಪಾಲ್ ಅವರೇ ಸಿಎಂ ಆಗಬೇಕು ಅಂತ ವೋಟ್ ಹಾಕಿದ್ರು. ಯಾಕಂದ್ರೆ ಹೈಕಮಾಂಡ್ ಕ್ಯಾಂಡಿಡೇಟ್ ಅಲ್ವಾ, ರಾಹುಲ್ ಗಾಂಧಿಗೆ ಇಷ್ಟ ಅಲ್ವಾ, ಹಾಗಾಗಿ ಶಾಸಕರು ಕೂಡ ಆ ಕಡೆಗೆ ವಾಲಿದ್ರು. ಸೊ ವೇಣುಗೋಪಾಲೇ ಕೇರಳದ 13ನೇ ಸಿಎಂ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕೇರಳದ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇತ್ತು. ವಿ.ಡಿ. ಸತೀಸನ್ ಬೆಂಬಲಿಗರು ಕುರ್ಚಿ ಬಿಟ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಮೇ 10ರಿಂದ ಮೇ 14ರವರೆಗೆ ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾದವು. ಇತ್ತ ತಿರುವನಂತಪುರಂನ KPCC ಆಫೀಸ್ ಮುಂದೆ ಕಾರ್ಯಕರ್ತರು ಸ್ಲೋಗನ್ ಕೂಗ್ತಾ ಹೈ ಟೆನ್ಷನ್ ವಾತಾವರಣ ನಿರ್ಮಾಣ ಮಾಡಿದ್ರು. ಈ ನಡುವೆ ಒಂದು ಪೋಸ್ಟರ್ ಕೂಡ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಡ್ತು. ವಯನಾಡ್ ಟಾರ್ಗೆಟ್, ರಾಹುಲ್ ಪ್ರಿಯಾಂಕಾಗೆ ವಾರ್ನಿಂಗ್. ವೇಣುಗೋಪಾಲ್ ಹೊಸ ಸಿಎಂ ಆಗ್ತಾರಂತೆ ಅನ್ನೋ ಸುದ್ದಿ ಹೊರಬೀಳ್ತಿದ್ದ ಹಾಗೆ ವಯನಾಡ್ ಜಿಲ್ಲೆಯಾದ್ಯಂತ ರಾತ್ರೋರಾತ್ರಿ ಒಂದರ ಹಿಂದೊಂದು ಪೋಸ್ಟರ್ಗಳು ಕಾಣಿಸ್ಕೊಂಡ್ವು. ಕಲ್ಪೆಟ್ಟಾದಲ್ಲಿರೋ ರಾಜೀವ್ ಭವನ ಅಂದರೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕಚೇರಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಆಫೀಸ್ ಸುತ್ತಮುತ್ತ ಈ ಪೋಸ್ಟರ್ಗಳನ್ನು ಹಾಕಲಾಯಿತು. ಅದರಲ್ಲಿದ್ದ ಮೆಸೇಜ್ ನೋಡಿ ಹೈಕಮಾಂಡ್ಗೆ ಶಾಕ್ ಆಯಿತು. ಕಾರಣ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರ ಸವಾಲನ್ನು ಒಡ್ಡಲಾಗಿತ್ತು. ಒಂದು ವೇಳೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಮಾಡಿದ್ರೆ ರಾಹುಲ್ ಗಾಂಧಿ ವಯನಾಡ್ನ ಮರಿಬೇಕಾಗತ್ತೆ. ಇಲ್ಲಿಂದ ಮತ್ತಿನ್ನೊಂದ್ಸಲ ನೀವು ಗೆಲ್ಲಕ್ ಸಾಧ್ಯನೇ ಇಲ್ಲ. ಮುಂದೊಂದು ದಿನ ವಯನಾಡ್ ಕೂಡ ಕಾಂಗ್ರೆಸ್ಗೆ ಇನ್ನೊಂದು ಅಮೇಠಿ ಆಗುತ್ತೆ. ಕೇರಳ ಜನ ನಿಮ್ಮ ಈ ಬ್ಲಂಡರ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಪೋಸ್ಟರ್ ನಲ್ಲಿ ಬರೆಯಲಾಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಪೋಸ್ಟರ್ ನಲ್ಲಂತೂ ವೇಣುಗೋಪಾಲ್ ಅವರನ್ನ ರಾಹುಲ್ ಗಾಂಧಿಯ ಬ್ಯಾಗ್ ಹೊರುವವನು ಅಂತ ಗೇಲಿ ಮಾಡಲಾಗಿತ್ತು. ಯಾಕೆ ಈ ಲೆವೆಲ್ನ ವಿರೋಧ ಬಂತು ಅಂದ್ರೆ, ವೇಣುಗೋಪಾಲ್ ಸಿಎಂ ಆದ್ರೆ ಕೇರಳ ಕಾಂಗ್ರೆಸ್ನಲ್ಲಿ ಮತ್ತೆ ಗ್ರೂಪಿಸಂ, ಬಣ ರಾಜಕೀಯ ಶುರುವಾಗುತ್ತೆ, ಪಕ್ಷವೇ ಮುಳುಗಿಸುತ್ತೆ ಅನ್ನೋದು ಒಂದು ವರ್ಗದ ಆಕ್ರೋಶ ಆಗಿತ್ತು ಕಾಂಗ್ರೆಸ್ನ ಒಳಗಡೆನೆ. ಅಷ್ಟೇ ಅಲ್ಲ, ಈಗ ಶಾಸಕರ ಬೆಂಬಲ ಕೂಡ ಕೃತಕವಾಗಿರೋದು, ಆಕ್ಚುಲಿ ಇಲ್ಲ, ಹೈಕಮಾಂಡ್ ಹಿಂಬಾಲಕ ಅಂತ ತೋರಿಸ್ಕೊಂಡು ಬೆಂಬಲ ಪಡ್ಕೊಂಡಿರೋದು ಅನ್ನೋದು ಅಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಟಿಕೆಟ್ ಕೊಡುವಾಗ ವೇಣುಗೋಪಾಲ್ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಸಿಗೋ ಥರ ನೋಡ್ಕೊಂಡಿದ್ರು. ಮುಂದೆ ಸಿಎಂ ಆಗೋಕೆ ಹೆಲ್ಪ್ ಆಗಲಿ ಅಂತ ಈ ಆಟವನ್ನು ಆಡಿದ್ರು. ಹಾಗಾಗಿ ಬೆಂಬಲ ಅಷ್ಟೇ. ಆದರೆ ಕೇರಳದ ಕಾಂಗ್ರೆಸ್ನ ಅಸಲಿ ನಾಯಕ ವಿ.ಡಿ. ಸತೀಸನ್ ಅಂತ ಕಾಂಗ್ರೆಸ್ನಲ್ಲೇ ಒಂದು ದೊಡ್ಡ ವರ್ಗ ವಾದ ಮಾಡ್ತು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ವಯನಾಡ್ ಅನ್ನೋದು ರಾಹುಲ್ ಗಾಂಧಿಗೆ ಜೀವದಾನ ಕೊಟ್ಟ ಕ್ಷೇತ್ರ. ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಮುಂದೆ ಸೋತಾಗ ಇಲ್ಲಿ ಅವರ ಮರ್ಯಾದೆಯನ್ನು ಉಳಿಸಿದ್ದು ಈ ಕ್ಷೇತ್ರ. ಇನ್ನು ಇವಾಗಂತೂ ಇದು ಪ್ರಿಯಾಂಕಾ ಗಾಂಧಿ ವಾದ್ರಾರ ಹೊಸ ಕರ್ಮಭೂಮಿ. ಹೀಗಾಗಿ ಈ ಬೆದರಿಕೆಯನ್ನು ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ತಗೊಳ್ತು. ಹೈಕಮಾಂಡ್ ಸ್ವಲ್ಪ ಗಲಿಬಿಲಿ ಆಯಿತು. ಎರಡನೇದಾಗಿ ಮಿತ್ರ ಪಕ್ಷಗಳ ಬೆಂಬಲ. UDFನ ಬಹುಪಾಲು ಮಿತ್ರ ಪಕ್ಷಗಳು ವಿ.ಡಿ. ಸತೀಸನ್ ಬೆನ್ನಿಗೆ ನಿಂತಿದ್ವು. ಅದರಲ್ಲೂ ಕಾಂಗ್ರೆಸ್ನ ಅತಿದೊಡ್ಡ ಮಿತ್ರ ಪಕ್ಷವಾಗಿರೋ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸಂಪೂರ್ಣವಾಗಿ ಸತೀಶನ್ ಅವ್ರನ್ನೇ ಸಿಎಂ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿತ್ತು. ಮುಸ್ಲಿಂ ಲೀಗ್ನ ನಾಯಕರಾದ PK ಕುನ್ನಾಲಿಕುಟ್ಟಿ ಮತ್ತು ಕೇರಳ ಕಾಂಗ್ರೆಸ್ ನಾಯಕ PJ ಜೋಸೆಫ್ ಕಾಂಗ್ರೆಸ್ ಹೈಕಮಾಂಡ್ಗೆ ವಾಸ್ತವವನ್ನ ಅರ್ಥ ಮಾಡಿಸಿದ್ರು. ನೀವು ವೇಣುಗೋಪಾಲ್ ಪರ ಇರಬಹುದು, ಆದರೆ ಜನರ ಒಲವು ಸತೀಶನ್ ಪರವಾಗಿದೆ. ಜನ ವೋಟ್ ಹಾಕಿರೋದು ವಿಪಕ್ಷ ನಾಯಕರಾಗಿ ಸತೀಶನ್ ಅವರು ಮಾಡಿದ ಕೆಲಸಗಳನ್ನು ನೋಡಿ ಅಂತ
ಕಾಂಗ್ರೆಸ್ನ ಮಿತ್ರರು ಕೂಡ ರಾಹುಲ್ ಆ್ಯಂಡ್ ಟೀಮ್ಗೆ ಅರ್ಥ ಮಾಡಿಸಿದ್ರು. ಇದರ ಪರಿಣಾಮ ಸತೀಶನ್ ಹೊಸ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ವೈಷ್ಣೋದೇವಿ, ಅಮೃತ್ಸರ, ಅಟಾರಿ ಬಾರ್ಡರ್ ಸೇರಿದ ಹಾಗೆ ಈ ಜಾಗಗಳಿಗೆ 7 Seas ಟೂರಿಸಂ ಯಾತ್ರೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಇಂದ ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, ಕರ್ಕೊಂಡು ಬರ್ತಾರೆ. ಹಾಗಿದ್ರೆ ಸತೀಶನ್ ಅವರ ಹಿನ್ನೆಲೆ ಏನು? ವಿ.ಡಿ. ಸತೀಶನ್ ಅಥವಾ ವಡ್ಡಾಸೇರಿ ದಾಮೋದರನ್ ಸತೀಶನ್, ಇವರಿಗೀಗ 61 ವರ್ಷ ವಯಸ್ಸು. ಇವರ ಹುಟ್ಟೂರು ಎರ್ನಾಕುಲಂ ಜಿಲ್ಲೆಯ ನೆಟ್ಟೂರು. ಕೆ ದಾಮೋದರ ಮೆನನ್ ಮತ್ತು ವಿ ವಿಲಾಸಿನಿ ಇವರ ತಂದೆ ತಾಯಿ. ಇವರು ಕಾನೂನು ಓದಿದ್ದಾರೆ, LLB, LLM ಅನ್ನು ಮಾಡ್ಕೊಂಡಿದ್ದಾರೆ. ರಾಜಕೀಯಕ್ಕೆ ಬರೋಕ್ಕೂ ಮುನ್ನ ಭರ್ತಿ 10 ವರ್ಷಗಳ ಕಾಲ ಕೇರಳ ಹೈಕೋರ್ಟ್ನಲ್ಲಿ ವಕೀಲರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ MG ಯೂನಿವರ್ಸಿಟಿಯಲ್ಲಿ ಕೇರಳ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು ಒಳ್ಳೆ ಚುನಾವಣಾ ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಹೊಂದಿದ್ದಾರೆ. ಎರ್ನಾಕುಲಂನ ಪಾರವೂರ್ ಕ್ಷೇತ್ರದಿಂದ 2001, 6, 11, 16, 21 ಹಾಗೂ 26 ಈ ರೀತಿ ಒಟ್ಟು 6 ಬಾರಿ ಗೆದ್ದು ಬಂದಿದ್ದಾರೆ. 2026ರ ಲೇಟೆಸ್ಟ್ ಚುನಾವಣೆಯಲ್ಲಂತೂ CPI ಅಭ್ಯರ್ಥಿ E.T. ಟೈಸನ್ ಮಾಸ್ಟರ್ ವಿರುದ್ಧ 78,658 ವೋಟ್ ಪಡೆದು 20,500 ಮತಗಳ ಭಾರಿ ಅಂತರದಿಂದ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, 2021ರಿಂದ 26ರವರೆಗೆ ವಿಪಕ್ಷ ನಾಯಕರಾಗಿ ಇವರು ಮಾಡಿದ ಕೆಲಸ ಎಲ್ಲರ ಮೆಚ್ಚುಗೆ ಗಳಿಸಿತ್ತು. ಪಿಣರಾಯಿ ವಿಜಯನ್ ಸರ್ಕಾರವನ್ನು ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದ್ರು. ಹಾಗಂತ ವಿಧಾನಸಭೆಯಲ್ಲಿ ಇವರು ಗಲಾಟೆ ಮಾಡ್ತಾ ಇರಲಿಲ್ಲ. ಅಂಕಿಅಂಶಗಳು, ಲಾಜಿಕ್ ಜೊತೆಗೆ ಕಾನೂನಿನ ಪಾಯಿಂಟ್ಗಳನ್ನು ಇಟ್ಕೊಂಡು ಕ್ವಶನ್ ರೈಸ್ ಮಾಡ್ತಾ ಇದ್ರು. ಕೇರಳದ ಸಾಲದ ಬಗ್ಗೆ, ಆರ್ಥಿಕತೆ ಬಗ್ಗೆ, ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಧ್ವನಿ ಎತ್ತಾ ಇದ್ರು. ಹಾಗೆ ನೋಡಿದ್ರೆ ಈ ಸಲ UDFಗೆ 102 ಸ್ಥಾನ ತಂದುಕೊಡುವಲ್ಲಿ ಇವರ ತಂತ್ರಗಾರಿಕೆ ಕೂಡ ದೊಡ್ಡದೇ ಇದೆ. ಇನ್ನು ಸತೀಶನ್ ಮೇಲೆ ಯಾವುದೇ ದೊಡ್ಡ ಭ್ರಷ್ಟಾಚಾರದ ಕಲೆಗಳಿಲ್ಲ. ಕೇರಳದಂಥ ಸೂಕ್ಷ್ಮ ರಾಜ್ಯದಲ್ಲಿ ಎಲ್ಲ ಧರ್ಮ, ಜಾತಿ ಜನರಿಗೂ ಕೂಡ ಒಪ್ಪಿಗೆ ಆಗುವ ನಾಯಕರಾಗಿ ಇವರು ಬೆಳೆದಿದ್ದಾರೆ. ಇದು ಸತೀಶನ್ ಅವರ ಬಹುದೊಡ್ಡ ಪ್ಲಸ್ ಪಾಯಿಂಟ್. ಆದರೆ ಹೊಸ CM ವಿ.ಡಿ. ಸತೀಶನ್ ಮುಂದೆ ಬೆಟ್ಟದಷ್ಟು ಸವಾಲುಗಳಿವೆ. ಮೊದಲನೇ ಚಾಲೆಂಜ್ ದಿವಾಳಿ ಆಗ್ತಿರೋ ಆರ್ಥಿಕತೆ. ಕೇರಳದ ಆರ್ಥಿಕ ಪರಿಸ್ಥಿತಿ ಈಗ ಪಾತಾಳಕ್ಕೆ ಕುಸಿದಿದೆ. 2024-25ರ ಅಂದಾಜಿನ ಪ್ರಕಾರ ರಾಜ್ಯದ ಸಾಲದ ಹೊರೆ GSDPಯ 34.87% ಇದೆ. ಅಂದರೆ ರಾಜ್ಯದ 14.27 ಲಕ್ಷ ಕೋಟಿ ರೂಪಾಯಿ GSDP ಅಂದರೆ ಸ್ಟೇಟ್ GDPಯಲ್ಲಿ ಬಹುಪಾಲು ಹಣ ಸಾಲ ತೀರ್ಸಕ್ಕೆ ಹೋಗ್ತಾ ಇದೆ. ಸರ್ಕಾರಕ್ಕೆ ಬರೋ ಆದಾಯದಲ್ಲಿ 95% ಹಣ ಬರೀ ಸಂಬಳ, ಪಿಂಚಣಿ, ಬಡ್ಡಿ ಕಟ್ಟಕ್ಕೆ ಖರ್ಚಾಗ್ತಿದೆ. ಇನ್ನು KIFBI ಅಂದರೆ ಕೇರಳದ ಹಣಕಾಸು ಸಂಸ್ಥೆಗಳ ಮೂಲಕ ಮಾಡಿರೋ 16,500 ಕೋಟಿ ರೂಪಾಯಿ ಸಾಲವನ್ನು ಮುಂದಿನ 5 ವರ್ಷಗಳಲ್ಲಿ ತೀರಿಸಲೇಬೇಕಾಗಿರೋ ಅನಿವಾರ್ಯತೆ ಕೂಡ ಇದೆ. ಈ ಖಾಲಿ ಖಜಾನೆಯನ್ನು ತುಂಬಿಸೋದು ಹೇಗೆ ಅನ್ನೋದೇ ಮೊದಲ ಚಾಲೆಂಜ್. ಎರಡನೇ ಚಾಲೆಂಜ್ ಯುವಕರ ವಲಸೆ ಹಾಗೂ ನಿರುದ್ಯೋಗ. ಕೇರಳದ 22 ಲಕ್ಷ ಯುವಕರು ಉದ್ಯೋಗ ಹುಡುಕೊಂಡು ಯುರೋಪ್, UK, ಕೆನಡಾ, ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಗೆ ವಲಸೆ ಹೋಗಿದ್ದಾರೆ. ಸ್ಟೇಟಲ್ಲಿ ನಿರುದ್ಯೋಗ ದರ 7.2ರಷ್ಟಿದೆ. ಇಂಜಿನಿಯರಿಂಗ್, ನರ್ಸಿಂಗ್ ಓದಿದ ಯುವಕರು ಅಲ್ಲಿ ಕೆಲಸ ಮಾಡೋಕ್ಕೆ ಜಾಬ್ಸ್ ಇಲ್ಲ. ಬೇರೆ ಕಡೆ ಹೋಗಿ ಜಾಬ್ ಮಾಡಬೇಕು. ಬೆಂಗಳೂರಿಗೆ ಬರಬೇಕು, ಚೆನ್ನೈಗೆ ಹೋಗಬೇಕು, ಮುಂಬೈಗೆ ಹೋಗಬೇಕು, ಪುಣೆಗೆ ಹೋಗಬೇಕು, ಅದರ ವಿದೇಶಕ್ಕೆ ಹೋಗಬೇಕು. ಸೊ ಅದನ್ನು ತಡೆದು ರಾಜ್ಯದಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋ ಚಾಲೆಂಜ್ ಇದೆ. ಪ್ರೈವೇಟ್ ಸೆಕ್ಟರ್ ಉದ್ಯೋಗ ಸೃಷ್ಟಿಸಬೇಕಾಗಿದೆ. ಅಲ್ಲಿ ಈ ಅಗ್ನಿ ಪರೀಕ್ಷೆ ಅವ್ರ ಮುಂದೆ ಇದೆ. ಮೂರನೇ ಚಾಲೆಂಜ್ ಒಳ ಜಗಳ ಶಮನ. CM ಸ್ಥಾನ ಕೈ ತಪ್ಪಿದ KC ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ ಅವರ ಬಣಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ದೊಡ್ಡ ಟಾಸ್ಕ್. ಇದೆಲ್ಲದರ ಜೊತೆಗೆ ಆರ್ಥಿಕ ಸಂಕಷ್ಟಗಳ ನಡುವೆ ಕೂಡ ಚುನಾವಣೆಯಲ್ಲಿ ಕೊಟ್ಟಿರೋ ಹೆವಿ ಭರವಸೆಗಳನ್ನು ಈಡೇರಿಸಬೇಕಾಗಿರೋ ಪ್ರೆಷರ್ ಕೂಡ ಇದೆ. ಕಾಂಗ್ರೆಸ್ನ ಈ ಆಯ್ಕೆ ಬಗ್ಗೆ ನಿಮಗೇನು ಅನಿಸುತ್ತೆ? ಶಶಿ ತರೂರ್ ಅಂತವ್ರನ್ನ ಮುಂದೆ ಬಿಡಬೇಕಾಗಿತ್ತಾ, ಅಥವಾ ಅವ್ರನ್ನ ಆರಂಭದಿಂದಲೂ ಕುಟ್ಟಿ ಸೈಡಲ್ಲಿ ಇಡ್ತಾ ಬಂತಲ್ಲ ಕಾಂಗ್ರೆಸ್, ಅದು ಸರಿನಾ? ಸತೀಶನ್ ಅವರೇ ಬೆಸ್ಟ್ ಆಪ್ಷನ್ ಆಗಿದ್ರು ಕಾಂಗ್ರೆಸ್ ಪಾಲಿಗೆ ಅಂತ ನಿಮಗೆ ಅನ್ಸುತ್ತಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಹಾಗೆ ನಮಗೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.